ಹರಿಹರದ ಪಂಚಮಸಾಲಿ ಗುರುಪೀಠ ವಿವಾದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪಂಚಮಸಾಲಿ ಗುರುಪೀಠದ ಹಣ ದುರುಪಯೋಗ ಆಗಿರುವಂತ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಹರಿಹರ ಪಂಚಮಸಾಲಿ ಗುರುಪೀಠ ಇದರ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎನ್ನುವಂತ ದೂರು. ವಚನಾನಂದ ಶ್ರೀ ವಿರುದ್ಧ ಹರಿಹರ ಗ್ರಾಮೀಣ ಠಾಣೆಗೆ ಲಿಖಿತ ದೂರನ್ನ ಕೊಡಲಾಗಿದೆ. ಪಂಚಮಸಾಲಿ ಟ್ರಸ್ಟ್ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿಯವರು ದೂರನ್ನ ಕೊಟ್ಟಿದ್ದಾರೆ. ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಶ್ವಾಸ ಸಂಸ್ಥೆ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಹರಜಾತ್ರಾ ವೇಳೆ ಭಕ್ತರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ. 2018ರಂದು ಪಂಚಮಸಾಲಿ ಗುರುಪೀಠಕ್ಕೆ ವಚನಾನಂದ ಶ್ರೀ ನೇಮಕ ಆದರು. ಬೆಂಗಳೂರಿನಲ್ಲಿರುವಂತಹ ಶ್ವಾಸಪೀಠ ಬಿಡುವಂತೆ ಷರತ್ತುಗಳನ್ನು ವಿಧಿಸಲಾಗಿತ್ತು ಅವರಿಗೆ. ಆದರೆ ಅವರು ಬಿಡಲಿಲ್ಲ, ಎರಡರಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ರು. ಆದರೆ ಶ್ವಾಸ ಸಂಸ್ಥೆಯನ್ನು ವಚನಾನಂದ ಶ್ರೀ ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ. 2026ರ ಹರಜಾತ್ರೆಯಲ್ಲಿ ಭಕ್ತರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ದಾರೆ. ಲಕ್ಷ ಹಣವನ್ನ ತಮ್ಮ ಸ್ವಂತ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಲಿಖಿತ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ಹರಜಾತ್ರೆಯಲ್ಲಿ ಭಕ್ತರಿಂದ ಹಣವನ್ನು ತಗೊಂಡು ಅದನ್ನು ಸ್ವಂತ ಖಾತೆಗೆ ಹಾಕ್ಕೊಂಡಿದ್ದಾರೆ ಎನ್ನುವಂಥ ಆರೋಪ. ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ದೂರು ಕೊಟ್ಟವರು ಯಾರು? ಈ ಕುರಿತಂತೆ ತನಿಖೆ ಹೆಂಗಾಗ್ತಾ ಇದೆ? ಪಂಚಮಸಾಲಿ ಗುರುಪೀಠದ ಮತ್ತೊಂದು ಒಂದು ಹೊಸ ತಿರುವು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವಾಮೀಜಿ ಮೇಲೆ ಒಂದಿಲ್ಲ ಒಂದು ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಆ ಸ್ವಾಮೀಜಿ ಅವರು ಮಠದ ಹಣವನ್ನ ದುರುಪಯೋಗ ಮಾಡಿದ್ದಾರೆ ಅಂತ ಹೇಳಿ ಹಿಂದಿನ ಕೂಡ ಪ್ರಕರಣ ದಾಖಲಾಯಿತು. ಅದಾದ ಬಳಿಕ ಸ್ವಾಮೀಜಿ ಮಕ್ಕಳಿಂದ ಮಸಾಜ್ ಮಾಡ್ಕೊಳ್ತಾರೆ, ಬಡಿತಾರೆ ಅನ್ನೋದು ಕೂಡ ಒಂದು ದೂರು ಕೂಡ ಒಂದು ಮಕ್ಕಳಿಂದ ದಾಖಲಾಯಿತು. ಯಾವ್ದು ಈಗ ಏನು ಆ ಮಠದ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಉಮಾಪತಿ ಅವರು ಮತ್ತೊಂದು ದೂರು ದಾಖಲೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮೊನ್ನೆ 2026 ಒಂದು ಜನವರಿ 15ರಂದು ಏನು ಮಠದಲ್ಲಿ ಒಂದು ಹರಜಾತ್ರೆ ಕಾರ್ಯಕ್ರಮ ಆಯ್ತು. ಆ ಒಂದು ಹರಜಾತ್ರೆ ಕಾರ್ಯಕ್ರಮದಲ್ಲಿ ಏನು ಭಕ್ತರಿಂದ ಒಂದು ಹಣವನ್ನ ಪಡೆದು ಮಠಕ್ಕೆ ನೀಡಿಲ್ಲ, ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋದು ಒಂದು ಏನು ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಅವರು ಒಂದು ಆರೋಪ ಮಾಡಿ ಒಂದು ದಾವಣಗೆರೆ ಹರಿಹರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವಾಮೀಜಿ ಅವ್ರನ್ನ ಹೇಗಾದ್ರೂ ಮಾಡಿ ಒಂದು ಇಳಿಸ್ಬೇಕು ಅನ್ನೋದು ಒಂದು ಟ್ರಸ್ಟ್ ನ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವಾಮೀಜಿ ಅವರು ಶ್ವಾಸಪೀಠ ಮತ್ತು ಪಂಚಮಸಾಲಿ ಗುರುಪೀಠದಲ್ಲಿ ಎರಡಲ್ಲೂ ಕೂಡ ಕೆಲಸ ಮಾಡ್ತಾರೆ. ಹೀಗಾಗಿ ಒಂದು ಪೀಠದಲ್ಲಿ ಕೆಲಸ ಮಾಡ್ರಿ ಅಂತ ಹೇಳಿ ನಾವು ಮನವಿ ಮಾಡಿದ್ವಿ. ಆದ್ರೆ ಆ ಸ್ವಾಮೀಜಿ ಅವರು ಯಾವುದೇ ರೀತಿಯಲ್ಲಿ ಈ ಒಂದು ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಸ್ವಾಮೀಜಿಯನ್ನ ಅದೇ ಟ್ರಸ್ಟ್ ನ 12 ಸದಸ್ಯರು ಕೂಡ ಒಂದು ಉಚ್ಚಾಟನೆ ಮಾಡಿ ಅವರನ್ನ ಮಠದಿಂದ ಹೊರ ಹೋಗ್ಬೇಕಂತ ಹೇಳಿ ಒಂದು ಮನವಿ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಸ್ವಾಮೀಜಿ ಇದಕ್ಕೆ ಸುತಾರಾಮ ಒಬ್ಬದೇ ಒಂದು ಮಠದಲ್ಲಿ ಕೂತಿರ್ತಕ್ಕಂಥದ್ದು. ಹೀಗಾಗಿ ಸ್ವಾಮೀಜಿ ಮೇಲೆ ಒಂದಿಲ್ಲ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಸ್ವಾಮೀಜಿ ಕೂಡ ಒಂದು ಪ್ರತಿಕ್ರಿಯೆ ನೀಡಿ ಯಾವುದೇ ಕಾರಣಕ್ಕೂ ನಾನು ಮಠದಿಂದ ಹೋಗಲ್ಲ ಅನ್ನೋದು ಒಂದು ಅವರ ಸ್ವಾಮೀಜಿ ಅವರ ಒಂದು ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಏನು ಹರಿಹರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸ್ವಾಮೀಜಿ ಅವರು ಏನು ಹರಜಾತ್ರೆ ಕಾರ್ಯಕ್ರಮದಲ್ಲಿ ಏನು ಭಕ್ತರಿಂದ ಹಣ ಸಂಗ್ರಹ ಆಗುತ್ತೆ, ಆ ಒಂದು ಹಣವನ್ನ ಸ್ವತಃಕ್ಕೆ ಬಳಸ್ಕೊಂಡಿದ್ದು. ಬೆಂಗಳೂರಿನಲ್ಲಿ ಶ್ವಾಸಪೀಠ ಇದೆ, ಆ ಒಂದು ಶ್ವಾಸಪೀಠಕ್ಕೆ ಈ ಒಂದು ಹಣವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬಳಸಲಾಗುತ್ತೆ ಅನ್ನೋದು ಒಂದು ಉಮಾಪತಿಯವರ ಆರೋಪ ಇರ್ತಕ್ಕಂಥದ್ದು. ಉಮಾಪತಿಯವರು ಏನು ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥದ್ದು. ಈ ಒಂದು ಆರೋಪ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವ್ರನ್ನ ಒಂದು ವಶಕ್ಕೆ ಪಡಿಬೇಕು, ಜೊತೆಗೆ ಅವ್ರ ಮೇಲೆ ಕ್ರಮ ಆಗ್ಬೇಕನ್ನೋದು ಒಂದು ಉಮಾಪತಿಯವರ ಒಂದು ಏನು ಆರೋಪ ಆಗಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.